ಇಲ್ಲದೆ ಕೇಳುವ ಲಕ್ಷ ಲಕ್ಷ ಜನರಿಗಿಂತಲೂ ಲಕ್ಷವಿಲ್ಲದೆ ಕೇಳುವ ಲಕ್ಷ ಲಕ್ಷ ಜನರಿಗಿಂತಲೂ ಲಕ್ಷ ಕೊಟ್ಟು ಕೇಳುವ ಕೆಲವೇ ಜನ ಕೋಟಿಗಿಂತಲೂ ಮಿಗಿಲು ಕೋಟಿಗಿಂತಲೂ ಮಿಗಿಲು ಕೋಟಿಗಿಂತಲೂ ಮಿಗಿಲು. ಮನ್ಯಾಗ ಹಿರಿಮಗ ಆಗಬಾರ್ದು, ಕಾರ್ಯಕ್ರಮಕ್ಕೆ ಕೊನೆ ಭಾಷಣಕಾರ ಆಗಬಾರ್ದು ಅಂತ ಹೇಳಿ ಇವತ್ತು ನನ್ನ ಪರಿಸ್ಥಿತಿ ಹಂಗೈತಿ. ಪರವಾಗಿಲ್ಲ, ಎಷ್ಟು ಚೆನ್ನಾಗಿ ಚಂದ ನಗ್ಲಿಕತ್ತೀರಿ, ಎಷ್ಟು ಚಂದ ನಗ್ಲಿಕತ್ತೀರಿ. ಈ ಚಂದ ನಗೋರ್ ಬಗ್ಗೆ ನನಗೇನು ಚಿಂತಿಲ್ರಿ. ಕಾರ್ಯಕ್ರಮ ಶುರು ಆದಾಗಿನಿಂದ ಹಿಡ್ಕೊಂಡು ಇಲ್ಲಿ ತನಕ ಹಂಗ ಕುಂತಾವ್ರಿ ಮಿಸಿಗಾಡವಲ್ವ ಅವ ಅವ್ಯಾಗ ಮಿಸಿಗಾಡವಲ್ಲ ಅಂತ ನಮ್ ಚಿಂತಿಲ್ರು. ಬದುಕ್ಯಾವ ಏನ್ ಶಟದಾವ ಅಂತ ಹೇಳಿ ಎಂತ ಮನುಷ್ಯರಿದ್ರು ಸ್ವಲ್ಪ ಅಳಗಾಡಬೇಕಲ್ರಿ. ಹಿಂಗಾಗಿ ಸಾಮಾನ್ಯ ಹೆಣ್ಮಕ್ಳಿಗೆ BP, ಶುಗರ್, ಹಾರ್ಟ್ ಅಟ್ಯಾಕ್, ಲಕ್ವಾ ತಲೆ ಬಕ್ ಆಗಂಗಿಲ್ಲ. ಈ ಅಪೋಸಿಟ್ ಯಾರಿಗಪ್ಪ ಗಂಡಸರಿಗೆ ಜಾಸ್ತಿ ಹಾಕಾವ. ಈ ಹೆಣ್ಮಕ್ಳಿಗೆ BP, ಶುಗರ್, ಹಾರ್ಟ್ ಅಟ್ಯಾಕ್, ಲಕ್ವ ಯಾಕೆ ಹೊಡೆಯಂಗಿಲ್ಲಪ್ಪ ಅಂತಂದ್ರ ಅವ್ರು ಅವಾಗ ಮುಖದ ವ್ಯಾಯಾಮ, ಮೂಗಿನ ವ್ಯಾಯಾಮ, ಬೆರಳುಗಳ ವ್ಯಾಯಾಮ, ಹೊರಳುಗಳ ವ್ಯಾಯಾಮ, ಕೈಗಳ ವ್ಯಾಯಾಮ, ಕಣ್ಣುಗಳ ವ್ಯಾಯಾಮ ಅವ್ರು ಅವಾಗ ಮಾಡ್ತಿರ್ತಾರೆ. ನಮ್ಮ ಗಂಡಸರು ಮಾಡ್ತಕ್ಕಂಥ ವ್ಯಾಯಾಮ ಒಂದು ಸೀರಿಯಸ್ ಆಗಿರ್ತಕ್ಕಂಥ ವ್ಯಾಯಾಮ ಅವಾಗ. ಹಿಂಗಾಗಿ ಸೀರಿಯಸ್ ಆಗಿ ಲಕ್ಕ ಹೊಡಿದಪ್ಪ ಅಂತಂದ್ರೆ ನಾವು ಸುಧಾರಣೆ ಆಗಂಗಿಲ್ಲ. ಆದ್ರೆ ನಮ್ಗೆ ಲಕ್ಕ BP, ಶುಗರ್, ಹಾರ್ಟ್ ಅಟ್ಯಾಕ್ ಹೊಡಿಬಾರ್ದು ಅಂತೇಳಿ ಅವ್ರು ಅವಾಗ ಎಕ್ಸರ್ಸೈಸ್ ಮಾಡ್ತಿರ್ತಾರ. ಸಾಮಾನ್ಯವಾಗಿ ಹೆಣ್ಮಕ್ಳು ಎಕ್ಸರ್ಸೈಸ್ ಯಾವಾಗ ಮಾಡ್ತಾರಪ್ಪ ಅಂತಂದ್ರೆ, ಉದಾಹರಣೆಗೆ ನಾವು ನಮ್ಮ ಹೆಂಡ್ತಿನ ಅಥವಾ ನೀವು ನಿಮ್ಮ ಹೆಂಡ್ತಿನ ಯಾವ್ದೇ ಕಾರ್ಯಕ್ರಮ ಕರ್ಕೊಂಡು ಹೋಗಿರ್ಬೇಕು. ಯಾವ್ದು ಬ್ಯೂಟಿಫುಲ್ ಆಗಿರ್ತಕ್ಕ ಸ್ಮಾರ್ಟ್ ಲೇಡಿ ಬರ್ಬೇಕು. ಬಂದ ತಕ್ಷಣ ನಿಮ್ಮ ಹೆಣ್ಮಕ್ಳು ಎಕ್ಸರ್ಸೈಸ್ ಚಾಲನ. ಐಕಿ ದಿಮಾಕ್ ಐಕ್ ನೆಕ್ಲೆಸ್ ಐಕಿ ಲಿಫ್ಟಿಕ್ ಐಕ್ ನೆಕ್ಲೆಸ್ ಹಿಂಗ್ ಮಾಡೋರ್ಲಕ್ಕ ಹೊಡಂಗಿಲ್ಲ. ನಮ್ಮ ಗಂಡಸರ ವೀಕ್ನೆಸ್ ಏನಪ್ಪಾ ಅಂದ್ರೆ ನಮ್ಮ ಹೆಂಡತಿಗಿಂತಲೂ ಎದುರಿಗಿದ್ದಕ್ಕೆ ತೆಳ್ಳಗ ಬೆಳ್ಳಗ ಚಂದ ಇದ್ಲಪ್ಪ ಅಂತಂದ್ರೆ ನಾ ಗಂಡಸರು ಏನೇನು ಎಕ್ಸರ್ಸೈಸ್ ಮಾಡಂಗಿಲ್ಲ. ಆಕೆ ನೋಡಿದ್ರು ಏಕದಮ್ ಕರೆಂಟ್ ಹೊಡೆದಂಗ ಆಗ್ಬಿಡ್ತತ್. ಕರೆಂಟ್ ಹೊಡೆದಂಗಾಗಿ ಮನಸ್ಸಿನಾಗ ಮಂಡಿಗೆ ತಿಂತೀವಿ ನಾವು. ಏನಂತೇಳಿ ಏನು ಸ್ಮಾರ್ಟದಳು ಮಾರಾಯ ಅಂದ. ಮದುವೆ ಒಂದು ದೊಡ್ಡ ನಶೀಬಲ್ಲಿ ದೊಡ್ಡ ನಶೀಬ. ಈ ಸೀರೆ ಒಳಗೆ ಅವನು ಐಶ್ವರ್ಯ ಕಣ್ಣಾಗತ್ತಾಳು. ನಮ್ಮಾಗಿ ನೋಡೋಣ ಡಾಂಬರ್ ಬ್ಯಾರಲಿ ಬೆಂಕಿ ಎದ್ದಂಗ ಆಗತ್ತ. ಇವನನ್ನ ಈಗ ದುಟಿ ನೋಡ ಮರಾಯ ತೊಂಡಿ ಹಣ್ಣ ನಮ್ಮಾಗಿ ನೋಡೋಣ ಹೆಗಣ ಕಡದ್ ಬೇಕಿನಂಗ ಆಗೈತೆ. ಹಿಂಗ ಕಂಪೇರ್ ಮಾಡಿ ಲಕ್ಕ ಹೊಡಿದಪ್ಪ ಅಂತಂದ್ರೆ ಸುಧಾರಣೆ ಆಗಂಗಿಲ್ಲ. ನೋಡ್ರಿ, ಹಾಸ್ಯ ಪ್ರಜ್ಞೆ ಹೆಚ್ಚಿಗೆ ಯಾರಿಗದಪ್ಪ ಅಂತ ಹೆಣ್ಮಕ್ಳು ಜಾಸ್ತಿ ಅದ. ಉದಾಹರಣೆಗೆ ನಾವು ನಮ್ಮ ಹೆಂಡತಿ ಕರ್ಕೊಂಡು ವಾಕಿಂಗ್ ಹೋಗ್ತಿರ್ಬೇಕಾದ್ರೆ, ನಾವು ನಮ್ಮ ಹೆಂಡತಿ ಕರ್ಕೊಂಡು ಅಥವಾ ನೀವು ನಮ್ಮ ಹೆಂಡತಿ ಕರ್ಕೊಂಡು ವಾಕಿಂಗ್ ಹೋಗ್ತಿರ್ಬೇಕಾದ್ರೆ ಎದ್ರಿಗೆ ಬ್ಯೂಟಿಫುಲ್ ಆಗಿರೋ ಹುಡುಗಿ ಬರ್ಬೇಕು. ಆಗ್ಲೇ ನಮ್ಮ ಹೆಂಡತಿಗೆ ನಾವು ಕಿಚಾಯಿಸ್ತೇವೆ. ನೋಡ ಏನು ಹುಡುಗಿ ಸ್ಮಾರ್ಟ್ ಅದಳಲೆ, ಅವನ ಮದುವೆ ಅದ ದೊಡ್ಡ ನಶೀಬ ನೋಡಲೆ ಅಂದ್ರು. ನಮ್ಮ ಮಿಸ್ಸಸ್ ಏನಂತಾರಿ, ಮತ್ತ ಅಕ್ಕಿನ ಮದುವೆ ಆಗ್ಬೇಕಿತ್ತಿಲ್ಲ, ನೀವು ನನ್ಯಾಗ ಮದುವೆ ಆದ್ರಿ ನೀವು ಅಂತೇಳಿ ನಗತಾ ವಿಷಯ ಕ್ಲೋಸ್ ಮಾಡ್ತಾರ್ರಿ. ಇದನ್ನ ಕೇಸ್ ಉಲ್ಟಾ ಮಾಡ್ರಿ. ನಮ್ಮ ಹೆಂಡ್ತಿ ಅಥವಾ ನಿಮ್ಮ ಹೆಂಡ್ತಿನ ನೋಡ್ರಿ ಅಮ್ಮ ಏನ್ ಹ್ಯಾಂಡ್ಸಮ್ ಅದನ್ರಿ, ಏನ್ ಕಲರ್ ರೀ, ಸಲ್ಮಾನ್ ಖಾನ್ ರೀ, ಮದುವೆ ಆದ್ರ ಅಂತವನ್ ಆಗ್ಬೇಕು ನೋಡ್ರಿ ಅಂದ್ಕೊಳ್ಳಿ. ನಮಗ AC/DC ಕರೆಂಟ್ ಹಾರ್ರಿ, ಫ್ಯೂಸ್ ಹಾರ್ರಿ, ತೆಲಿಗೆ BP ಏರಿ ಚಾಲುನ ಮತ್ ಅವನ ಮ್ಯಾಗ ಮನ್ಸಿಗೆ ಮತ್ ನನ್ಯಾಕ ಮರಿಬೇಡಿ, ನಾ ಹಿರಿಯರು ಕೊಡ್ಸಾವನ ಎದಕ್ಕ ಬರೀ ಜೋಕ್ ಮಾಡಿದಕ್ಕ. ಚೇ ಒಂದು ಸಾಲ್ವ್ ವಿಷಯವನ್ನ ಸೀರಿಯಸ್ ಆಗಿ ತೆಗೆದುಕೊಂಡು BP ಏರಿಸ್ಕೊಂಡು ಹಾರ್ಟ್ ಅಟ್ಯಾಕ್ ಲಕ್ಕ ಹೊಡೆದು ಸಾಯೋದ ಕಾರಣ ಮನ್ಯಾಗ ಫಸ್ಟ್ಗೆ ಫೋಟೋ ಯಾರ ಮೇಲೆ ಬೀಳ್ತದಪ್ಪ ಅಂತಂದ್ರ ಅದು ಗಂಡಸರಿಗೆ ಜಾಸ್ತಿ ಬೀಳ್ತದ ಅನ್ನೋದಕ್ಕೆ ಉದಾಹರಣೆ. ನೋಡ್ರಿ, ಬೇಂದ್ರೆ ಅವರ ನೆಲದಲ್ಲಿ ನಾವು ನಿಂತೀವಿ, ಅವ್ರನ್ನ ಸ್ಮರಿಸಲ್ದ ನಾವು ಮುಂದೆ ಹೋಗಕ್ ಆಗಂಗಿಲ್ಲ. ಬೇಂದ್ರೆ ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಅದನ್ನ ಮರಾಠಿ ಭಾಷಿಕರಿಗೆ ಮತ್ತೆ ಇವ್ರಿಗೆ ಅರ್ಧ ಹಂಚಿದ್ರಂತ. ಅದನ್ನ ನಮ್ಗೆ ಚಂದ ಗೊತ್ತದ. ಮರಾಠಿ ಭಾಷಿಕರಿಗೆ ಮತ್ತೆ ಬೇಂದ್ರೆ ಅವರಿಗೆ ಅರ್ಧ ಹಂಚಿದ್ರೆ, ಕನ್ನಡ ಭಾಷೆಗೆ ಮತ್ತು ಮರಾಠಿ ಭಾಷೆಗೆ ಆ ₹1,00,000 ಬಹುಮಾನವನ್ನ ಇವ್ರಿಗೆ ಅರ್ಧ ಕೊಟ್ರು, ಅವ್ರಿಗೆ ಅರ್ಧ ಕೊಟ್ರು. ಎಲ್ಲರೂ ಮಾನ ಸನ್ಮಾನ ಮಾಡೋ ಟೈಮ್ದಾಗ ಬೇಂದ್ರೆ ಅಜ್ಜಿಗೆ ಹೇಳಿದ್ರು, ಬೇಂದ್ರೆ ಅವರ ಜ್ಞಾನಪೀಠ ಪ್ರಶಸ್ತಿ ಬಂತು, ಓಕೆ, ಅದು ಮರಾಠಿಗೆ ಬಂತು, ಅರ್ಧ ಹಂಚಿ ನಿಮಗೆ $1,00,000 ಅವ್ರಿಗೆ $1,00,000 ಕೊಟ್ರಲ್ಲ, ಅದು ನಮಗ್ ಬ್ಯಾಸರ ಆಕತಿ ಅಂದ್ರು.
ಬೇಂದ್ರೆ ಅವ್ರು ಹೇಳಿದ್ರು, ನೋಡ್ತಮ್ಮ, ಪ್ರಶಸ್ತಿ ಮುಖಾಂತರವಾಗಿ ನನಗೆ $1,00,000 ಬಂತಲ್ಲ ಅನ್ನೋ ಚಿಂತೆ ನನಗಿಲ್ಲ. ಇದ್ರ ಮುಖಾಂತರವಾಗಿ ಕೋಟಿ ಕೋಟಿ ಕನ್ನಡಿಗರ ಲಕ್ಷ್ಯ ನನ್ನ ಕಡೆ ನನ್ನ ಮುಂದೆ ಬಂತಲ್ಲ, ಅದ್ರ ಮುಂದೆ ಈ ಲಕ್ಷ್ಯ ಅಲಕ್ಷ್ಯ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥವ್ರು ನಮ್ಮ ಬೇಂದ್ರೆ ಅವರು. ಮಂಡ ಒಂದು ಹುಡುಗಿ ಎದುರಿಗೆ ಹೋಗಿ ಹೇಳ್ದ, ಡಾರ್ಲಿಂಗ್ ನನ್ನ ಹೃದಯ ಮಂದಿರದೊಳಗೆ ಬಾ ಅಂದ. ಹುಡುಗಿ ಬೋಲ್ಡಿದ್ಲು, ಚಪ್ಪಲ್ ತೆಗಿಬೇಕನ ಅಂದ್ಲು. ಇವ್ ನಡೀತಿ ಹಾಕೊಂಡ ಬಾ ಅಂದ. ಆಕೆ ಏನ್ ನನಗದು ಖಬರ ಇಲ್ಲ ಮಗಗೆ ಅವಂಗ. ಆಕೆ ಹೇಳು, ಚಪ್ಪಲ್ ಹರಿತಾವ ಅಂದ್ಲು. ರಿಪೇರಿ ಮಾಡಿಸ್ಕೊಡ್ತೀನಿ ಬಾ ಅಂದ. ಆಕೆ ಮತ್ತೆ ಹೇಳ, ಮಗನ ನಮ್ಮ ಅಕ್ಕನ ಕರ್ಕೊಂಡ್ ಬರ್ತೀನಿ ಅಂದ್ಲು. ಇವ್ ಒಂದು ಆಫರ್, ನಿನ್ ಲವ್ ಮಾಡಿ ನಿಮ್ಮ ಅಕ್ಕ ಫ್ರೀ ಕರ್ಕೊಂಡ್ ಬಾ ಅಂದ. ಇಂಥ ಹುಡುಗರನ್ನ ಕರ್ಕೊಂಡು ನಾವು ಪಾಠ ಮಾಡೋ ಸಮಯದಾಗ ಏನ್ ಪರಿಸ್ಥಿತಿ ಬಂತಪ್ಪ ಅಂತಂದ್ರ, ಮೊನ್ನೆ ನೀವೆಲ್ಲ ಇವತ್ತಿಗೂ ಮರ್ಯಾದ ಹಾಡು ಯಾವ್ದಪ್ಪ ಅಂತಂದ್ರ ದರ ಬೇಂದ್ರೆ ಅವ್ರ ನೀ ಹಿಂಗ ನೋಡಬೇಡ ನನ್ನ ಒಂದ್ ನುಡಿ ನಾವು ಹಾಡೋ, ನಾವು ನೀವೆಲ್ಲ ಸ್ಮರ್ಸೋಣ. ಅಣ್ಣ ಈಕೋ ಯಪ್ಪ ದೇವ್ರ ಈಶ್ವರ ವೀರಭದ್ರ ಎಲ್ಲದ ನಾವು ಏನೋ ಈಕೋ ಕೊಡೋಣ ಪ್ಲೀಸ್. ಈಕೋ ಓಕೆ ಹಾಡ್ರಿ ನಾವು. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹಂಗ ನೋಡಲೇ ನಿನ್ನ. ಈ ಹಾಡಿಗೆ ಆ ಹುಡುಗನ ಇಫೆಕ್ಟ್ ಏನಾತಪ್ಪ ಅಂತಂದ್ರ, ಒಳ್ಳೆ ಮಳೆ ಕಾಡೋದಕ್ಕ ಒಮ್ಮೆ ಆ ಹುಡುಗಿ ಏರ್ಪಾಟ ಮಾಡಿ ಬಡ್ತಾ ಬಡಿಸಿಳು. ಬಡಿಸಿದ ನಂತರ ಅವನ ಪರಿಸ್ಥಿತಿ ಏನಾತ ಅನ್ನೋದು ಇದೇ ಹಾಡಿನ ರೀಮಿಕ್ಸ್. ಕಲ್ಪನೆ ಮಾತ್ರ ಬೇಂದ್ರೆ ಅವ್ರ ಕ್ಷಮಾ ಕೋರ್ತ, ಅದು ಹಾಸ್ಯಕ್ಕಾಗಿ ಅಷ್ಟೇ. ಹುಡುಗಿ ಏನ್ ಹಾಡಿದಪ್ಪ ಅಂತಂದ್ರೆ, ನೋಡಾಕತ್ಲಕ್ ಹುಡುಗಿ ನೀವು ಹಾಡಿದ ಏನಂತೀನಿ, ಆಕಿ ಹೆಂಗ ಬಡಿಸಿ ನೋಡಿ, ಹೆಂಗ ಬಡಿಸಿ ನೋಡಿ ನಾಕತ್ತಲಿಕ್ಕೆ ನೀವೊಂದು, ನಿಂಗ ನೋಡಬೇಡ ನನ್ನ, ನಾ ನಿನ್ನ ನೋಡುದಿಲ್ಲ ಇನ್ನ, ತಿರುಗಿ ನೋಡ್ದಂಗ ಬಡದಾರ ನನ್ನ. ನೀಂಗ ನೋಡಬೇಡ ನನ್ನ, ನಾ ಇನ್ನ ನೋಡುದಿಲ್ಲ ನಿನ್ನ, ತಿರುಗಿ ನೋಡ್ದಂಗ ಕಟ್ಟದಾರ ನನ್ನ. ಕಾಲೇಜ್ಗೆ ನಡೆದೆ ಸ್ಟೈಲಾಗಿ ನೀನು ಒಬ್ಬಾಕೆದಾಳಂತ ತಿಳಿದು, ಬಿಡಬಾರ್ದ ಇನ್ನು ನಾನು ನನ್ನಾಸೆ ಹೇಳಾಕ ಪಕ್ಕಾ ಟೈಮ್ ಅಂತ ಹೊಳೆದು, ಬಿಗಿಯಾಗಿ ನಿನ್ನ ಕೈ ಹಿಡಿದುಕೊಂಡು ಐ ಲವ್ ಯು ಅಂದೆ ಒಮ್ಮಿಗಿಲ. ಅವರಿವರ ಕರೆಸಿ ಸಿಕ್ಕಾಂಗ ಬಡಿಸಿ ಪೊಲೀಸರಿಗೊಪ್ಪಿಸಿದಿ ನನ್ನ. ನೀಂಗ ನೋಡಬೇಡ ನನ್ನ, ನಾ ಇನ್ನ ನೋಡುದಿಲ್ಲ ನಿನ್ನ, ತಿರುಗಿ ನೋಡ್ದಂಗ ಹಮ್ಯಾರ ನನ್ನ. ನನ್ನ ಬೆನ್ನ ಮ್ಯಾಗ ಲಾಟಿಯ ಹೊಡೆತ ಬುರುಬುರು ಬಾಸುಂಡಿ ಅತ್ತ, ನಿಮ್ಮಣ್ಣ ನಿಮ್ಮವ ಬಂದ ಮ್ಯಾಲೆ ಮತ್ತಷ್ಟು ಅದೆತವು ಬಿತ್ತ. ನರಿಗಳು ಹುಲಿಯ ಬ್ಯಾಟಿ ಆಡಿದರ ಹುಲಿಗೆ ನೆಲಿ ಎಲ್ಲಿಂದ, ಯಾರದೋ ಮಾತು ಕೇಳಿ ನಾನು ಲೋಫರ್ ಅಂತ ತಿಳಿದ ಬಡಿಸಿದೆನ ನನ್ನ. ನೀಂಗ ನೋಡಬೇಡ ನನ್ನ, ನಾ ಇನ್ನ ನೋಡುದಿಲ್ಲ ನಿನ್ನ, ತಿರುಗಿ ನೋಡ್ದಂಗ ಬಡದಾರ ನನ್ನ. ನನ್ಮಾನ ಮರ್ಯಾದೆ ಹರ್ದ ಪುಂಡಿ ಪಲೆಯಾತ, ಲೈನ್ ಹೊಡೆಯಲಿಕ್ಕೆ ಬಂದಂತ ನನ್ನ ಬಳೆ ಕರೆಂಟ್ ಹೊಡೆದ ಮಂಗ್ಯ ನಂಗ ಆತ. ಕೈಯಾರೆ ಕುಡಿಸಿ ಬಿಡು ವಿಷದ ಬಾಟಿಲಿಯ ಕುಡಿದು ಸಾಯುವೆನು ನಾನ, ಅದರೊಂದು ತಿಳ್ಕೊ ನೀನು ನಾನು ಪ್ರೀತಿಸಿದ ಮೊದಲ ಕೊನೆ ಹೆಣ್ಣು ನೀನ. ನೀನ್ನ ನೋಡಬೇಡ ನನ್ನ, ನಾ ಇನ್ನ ನೋಡುದಿಲ್ಲ ನಿನ್ನ, ತಿರುಗಿ ನೋಡ್ದಲ್ಲೇ ಹೊಂಟೇನ ನಾನ.
ಅಂತೇಳಿ ಹುಡುಗ ಕೊನೆಗೆ ಏನು ಮಾಡ್ಕೊಂತಪ್ಪ ಅಂತಂದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಶಟದ್ ಹೋದ್ರಿ. ಇತ್ತೀಚೆಗೆ ಅಂತ ದುರಂತಗಳನ್ನ ಕಾಣಾಕತ್ತೀವಿ. ಹುಡುಗಿ ಸಿಗ್ಲಿಲ್ಲಂತ ಹುಡುಗ ಸಿಗ್ಲಿಲ್ಲಂತ ಹುಡುಗಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಸಂಖ್ಯೆ ಜಾಸ್ತಿ ಆತಪ್ಪ ಅಂತಂದ್ರೆ ಇವ್ರು ಹುಟ್ಟಿದ್ದಾರು ಎದಕ್ಕಂತಕ್ಕಂಥದ್ದು ಒಮ್ಮೆ ಯೋಚನೆ ಮಾಡಬೇಕು. ಮಣ್ಣೊಬ್ಬ ಹುಡುಗ ಒಂದು ಹುಡುಗಿ ಪತ್ರ ಬರೆದಿದ್ದ, ಏನಂತೇಳಿ, ನೀನ್ ನನ್ನ ಕೈ ಕೊಟ್ಟು ಮದುವೆ ಆದ ಅಂತ ನಾನು ಚಿಂತೆ ಮಾಡಂಗಿಲ್ಲ. ಏನು, ನೀ ನನ್ನ ಕೈ ಕೊಟ್ಟು ಮತ್ತೊಬ್ಬನ ಮದುವೆ ಆದಿ ಅಂತೂ ಚಿಂತೆ ನನಗಿಲ್ಲ. ನಾನು ಆತ್ಮಹತ್ಯೆ ಮಾಡ್ಕೊಡುದಿಲ್ಲ. ಯಾಕಪ್ಪ ಅಂತಂದ್ರೆ ನಿನ್ನಂತ ಹುಡುಗ್ಯಾರ ಒಬ್ಬರಲ್ಲ ಸಾವಿರ ಸಿಗಬಹುದು, ಆದ್ರೆ ನನ್ನ ಹಡದು ತಂದೆ ತಾಯಿ ನನಗೆಂದೂ ಸಿಗಂಗಿಲ್ಲ.